ಅದ್ಯಾಕೋ ಈ ವರ್ಷ ರೈತರ ಹಣೆ ಬರಹವೇ ಸರಿ ಇಲ್ಲ ಅನ್ಸುತ್ತೆ. ಉತ್ತಮ ಮಳೆಯಾದ್ರೂ ಕಷ್ಟ, ಆಗದಿದ್ರೂ ಕಷ್ಟ ಅನ್ನುವಂತಾಗಿದೆ. ಈಗ ಉತ್ತಮ ಮಳೆಯಾಗಿ ಹೆಸರು ಬೆಳೆ ಭರ್ಜರಿಯಾಗಿ ಬೆಳೆದಿದೆ. ಗಿಡದಲ್ಲಿ ಹೆಸರು ಗೊಂಚಲು ನೋಡಿ ರೈತರು ಫುಲ್ ಖುಷಿಯಾಗಿದ್ರು. ಆದ್ರೆ ರೈತರ ಖುಷಿ, ನೆಮ್ಮದಿ ಕನಸನ್ನ ನುಚ್ಚು ನೂರು ಮಾಡಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಗೊಬ್ಬರ ಸಿಗದೆ ವಿಲವಿಲ ಅಂತ ಒದ್ದಾಡ್ತಿದ್ದ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಗದಗ ಜಿಲ್ಲೆಯ ಲಕ್ಕುಂಡಿ ಹರ್ಲಾಪುರ ಭಾಗದ ಜಮೀನಿನಲ್ಲಿ ಹೆಸರು ಬೆಳೆ ಗೊಂಚಲುಗಳು ನೋಡಿದ್ರೆ ವಾವ್ ಎನ್ನುವಂಥ ಬೆಳೆ ಬಂದಿತ್ತು. ಈ ಬಾರಿ ಬಂಪರ್ ಲಾಭ ಅಂದ್ಕೊಂಡಿದ್ರು. ಇನ್ನೇನು 15 ದಿನಗಳಲ್ಲಿ ಕಟಾವು ಮಾಡಬೇಕು ಅನ್ನೋ ಅಷ್ಟರಲ್ಲಿ ವಿಚಿತ್ರ ಕೀಟಗಳು ರಾತ್ರೋರಾತ್ರಿ ಜಮೀನುಗಳಿಗೆ ದಾಂಗುಡಿ ಇಟ್ಟು ಗೊಂಚಲನ್ನ ಕಟ್ ಮಾಡಿ ನೆಲಕ್ಕೆ ಬೀಳಿಸ್ತಿದೆ. ಹೆಸರು ಬೆಳೆ ಕಟಾವಿಗೆ ಬಂದಿದ್ದು ಕೀಟನಾಶಕ ಬಾಧೆಯಿಂದ ಸಂಪೂರ್ಣ ಹಾಳಾಗೈತಿ. 45 ದಿವಸ ಬೆಳೆ ಐತಿ, ಕಾಯಿ ಕಟ್ಟು ಹಂತದೊಳಗೆ ಬಂದೈತಿ. ಇದು ಎಂದೂ ಬರಲಾರ್ದಂಥ ಕಾಯಿ ಕತ್ತರಿಸೋ ರೋಗ. ಇದನ್ನು ಕೃಷಿ ಅಧಿಕಾರಿಗಳು ಇದು ಕಟುವರ್ಮ ಇದು ರಾತ್ರಿ ಮೇಯ್ತೈತಿ, ರಾತ್ರಿನ ನೀವು ಇದನ್ನು ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಹಗಲಿ ಹೊಲದಾಗ ಅಡ್ಡಾಡಿದ್ರೆ ಒಂದೇನೂ ಕಾಣೋದಿಲ್ಲ ರೀ. ಲಕ್ಕುಂಡಿ ಗ್ರಾಮದಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆದಿದ್ರು. ಈಗಾಗಲೇ ಅರ್ಧದಷ್ಟು ಬೆಳೆ ಹಾನಿಯಾಗಿದೆ. ಕಟ್ ವರ್ಮ್ ಅನ್ನೋ ಕೀಟ ರಾತ್ರೋರಾತ್ರಿ ಹೆಸರು ಗೊಂಚಲು ಕಟ್ ಮಾಡ್ತಾ ಇದೆ. ರೈತರು ಹೇಳೋ ಪ್ರಕಾರ ಕಳೆದ 70 ವರ್ಷದ ಕೃಷಿ ಬದುಕಿನಲ್ಲಿ ಈ ರೀತಿಯ ಕೀಟ ಬಾಧೆ ಕಂಡಿಲ್ಲ ಅಂತಿದ್ದಾರೆ. ಈ ಕಟ್ ವರ್ಮ್ ಕೀಟ ರೈತರ ನಿದ್ದೆಗೆಡಿಸಿದೆ. ಕೃಷಿ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ವಿಚಿತ್ರ ಕೀಟಕ್ಕೆ ಕಟ್ ವರ್ಮ್ ಅಂತ ಹೆಸರಿಟ್ಟಿದ್ದಾರೆ. ನಾವು ಇದನ್ನೇ ನಂಬಿಕೊಂಡು ಕುಂತಿರ್ತೀವಿ. ಮುಂಗಾರು ಬೆಳೆ ಇದ್ದರೆ ನಮ್ಗೆ ರೊಕ್ಕ ಇದ್ದಂಗೆ, ಮುಂದೆ ಹಿಂಗಾರಿ ಬೆಳೆ ಬರೋವರೆಗೂ ನಾವು ಏನು ಈಗ ಲಾಸ್ ಆತಂದ್ರೆ ಅಂಥದ್ರೊಳಗೆ ಏನೋ ಕೈಗೆ ಬಂದು ತುತ್ತು ಬಾಯಿ ಬರಲಾರಂಥ ಪರಿಸ್ಥಿತಿ ಒಳಗೆ ಹೆಸರು ಬೆಳೆ ಆಗೈತಿ. ಇದನ್ನಾದರೂ ಬದುಕಿಸ್ಕೊಂಡು ಉಳಿಗಿಸಬೇಕು, ಏನಾದರೂ ಸ್ವಲ್ಪ ಖರ್ಚು ವೆಚ್ಚಕ್ಕೆ ನಾವು ಮಾಡ್ಕೋಬೇಕಂದ್ರೂ ಕೂಡ ಹೊರೆ ಆಗೋದಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗೈತಿ. 1 ಎಕರೆಗೆ 20 ರಿಂದ 30 ಸಾವಿರ ಹಣ ಖರ್ಚು ಮಾಡಿ ಹೆಸರು ಬಿತ್ತನೆ ಬೆಳೆಸಿದ್ದಾರೆ. ಭರ್ಜರಿ ಹೆಸರು ಬೆಳೆ ಕೂಡ ಬಂದಿದೆ. ಇನ್ನು 15 ದಿನಗಳಲ್ಲಿ ಹೆಸರು ಕಟಾವು ಮಾಡಬೇಕು ಅನ್ನೋವಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಸರ್ಕಾರ ರೈತರ ನೆರವಿಗೆ ಬಾರದಿದ್ರೆ ಸಾವೇ ಗತಿ ಅನ್ನೋ ಮಾತನ್ನ ರೈತರು ಹೇಳ್ತಿದ್ದಾರೆ. ಶೀಘ್ರವೇ ಈ ಸಮಸ್ಯೆಗೆ ಕೃಷಿ ಅಧಿಕಾರಿಗಳು ಪರಿಹಾರ ಹುಡುಕಬೇಕಿದೆ. ಸಂತೋಷ್ ಕಣ್ಣೂರ, ನ್ಯೂಸ್ 18 ಗದಗ.